Good morning, students. Welcome to the chemistry class. Last class, we have started a new unit 9, that is hydrogen. So, last class ಅಲ್ಲಿ position of hydrogen in periodic table concepts ನ study ಮಾಡ್ತಾ ಇದ್ವಿ. So, position of hydrogen is not yet decided ಅನ್ನೋದನ್ನ ಯೂನಿಟ್ 3 ಅಲ್ಲೂ ಸಹ ನಾವು ಸ್ಟಡಿ ಮಾಡಿದ್ವಿ, ಬಟ್ ಇಲ್ಲೂ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಅದಕ್ಕೆ ಫಸ್ಟ್ ಪೊಸಿಷನ್ ಕೊಟ್ಟಿದ್ದೀವಿ ಅಂತ ಅದು ನಿಮಗೆ ಆಲ್ಕಲಿ ಮೆಟಲ್ ಗ್ರೂಪ್ ಅಲ್ಲ. ಇಟ್ ರಿಸೆಂಬಲ್ಸ್ ದ ಪ್ರಾಪರ್ಟೀಸ್ ಆಫ್ ಬೋತ್ ದ ಪ್ರಾಪರ್ಟೀಸ್ ಆಫ್ ಆಲ್ಕಲಿ ಮೆಟಲ್ಸ್ ಆ್ಯಂಡ್ ಹ್ಯಾಲೋಜನ್ಸ್. ಸೊ ಅದಕ್ಕೆ ನಿಮಗೆ ಎಲೆಕ್ಟ್ರಾನ್ ಆನ್ ದ ಬೇಸಿಸ್ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೇಲೆ ಪಿರಿಯಾಡಿಕ್ ಟೇಬಲ್ಲಿ ಎಲಿಮೆಂಟ್ಸ್ನ ಅರೇಂಜ್ಮೆಂಟ್ ಮಾಡಿರೋದ್ರಿಂದ ಇದು ಸಿಂಪ್ಲೆಸ್ಟ್ ಎಲಿಮೆಂಟ್ ಒನ್ ಎಲೆಕ್ಟ್ರಾನ್ ಇರೋಂಥ ಸಿಂಪ್ಲೆಸ್ಟ್ ಎಲಿಮೆಂಟ್ ಆಗಿರೋದ್ರಿಂದ ಹ್ಯಾವಿಂಗ್ 1s1 ಕಾನ್ಫಿಗರೇಷನ್ ಆಗಿರೋದ್ರಿಂದ ಫಸ್ಟ್ ಪೊಸಿಷನ್ ಕೊಟ್ಟಿದ್ದೀವಿ. ಹಾಗಂತ ಅದು ಆಲ್ಕಲಿ ಮೆಟಲ್ಸ್ ಅಲ್ಲ, ಯಾಕಂದ್ರೆ ಆಲ್ಕಲಿ ಮೆಟಲ್ ಪ್ರಾಪರ್ಟಿ ಏನು ತೋರಿಸುತ್ತದು ಹ್ಯಾಲೋಜನ್ ಲೈಕ್ ಪ್ರಾಪರ್ಟೀಸ್ ತೋರಿಸುತ್ತೆ. ಸೊ ಯಾವ ಪ್ರಾಪರ್ಟೀಸ್ ರಿಸೆಂಬ್ಲೆನ್ಸ್ ಇದೆ, ಡಿಫ್ರೆನ್ಸ್ ಇದೆ ಅನ್ನೋದನ್ನ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. So next next concept dihydrogen. So dihydrogen concepts ನ ಮಾಡ್ತಾ ಇದ್ದೀನಿ. ಇದರಲ್ಲಿ dihydrogen concepts ನ ರಿಲೇಟೆಡ್ ಕಾನ್ಸೆಪ್ಟ್ಸ್. ಸೊ ಜಸ್ಟ್ ಅಕರೆನ್ಸ್ ಮತ್ತೆ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ರಿಯಾಕ್ಷನ್ಸು ಪ್ರಿಪ್ರೇಷನ್ಸ್ ಎಲ್ಲ ಡಿಲೀಟ್ ಆಗಿದೆ, ಹಾಗಾಗಿ ಸೊ ಈಗ ಏನು ಸಿಲೆಬಸ್ ಸಿಗಿದೆ ಆ ಕಾನ್ಸೆಪ್ಟ್ಸ್ ಮಾತ್ರ ಮಾಡ್ತಾರೆ. ಸೊ ನೆಕ್ಸ್ಟ್ ಅಕರೆನ್ಸ್ ಆಫ್ ಡೈಹೈಡ್ರೋಜನ್. ಡೈಹೈಡ್ರೋಜನ್ ನ ಮಾಲಿಕ್ಯುಲರ್ ಫಾರ್ಮುಲಾ H2. ನಮಗೆ ಗೊತ್ತಿದೆ ಹೈಡ್ರೋಜನ್ ನ ಸ್ಟೇಬಲ್ ಫಾರ್ಮ್ ಯಾವುದು H2 ಅನ್ನೋದು. ಸೊ ಯಾಕೆ ಅಂತಂದ್ರೆ ಒಂದ್ ಎಲೆಕ್ಟ್ರಾನ್ ಸಿಸ್ಟಮ್ ಇರುತ್ತೆ, ಆಲ್ವೇಸ್ ಅದು ಕಂಬೈನ್ಡ್ ಫಾರ್ಮ್ ಅಲ್ಲೇ ಇರುತ್ತೆ. ಡಯಾಟಮಿಕ್ ಗ್ಯಾಸ್ ಆಗಿದ್ರೆ ಡಯಾಟಮಿಕ್ ಫಾರ್ಮ್ ಅಲ್ಲೇ ಇರುತ್ತೆ, ಹಾಗಾಗಿ ಡೈಹೈಡ್ರೋಜನ್ ಫಾರ್ಮ್ ಅಲ್ಲಿ ಇರುತ್ತೆ. ಅಕರೆನ್ಸ್ ನೋಡೋದಾದ್ರೆ ಡೈಹೈಡ್ರೋಜನ್ ಇಸ್ ದ ಮೋಸ್ಟ್ ಅಬಾಂಡೆಂಟ್ ಎಲಿಮೆಂಟ್ ಇನ್ ದ ಯೂನಿವರ್ಸ್. ಸೊ ಮೋಸ್ಟ್ ಅಬಾಂಡೆಂಟ್ ಎಲಿಮೆಂಟ್ ಅಂತ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ. ಯೂನಿವರ್ಸ್ ಅಲ್ಲಿ ನಿಮಗೆ ಮೋಸ್ಟ್ ಅಬಾಂಡೆಂಟ್ ಎಲಿಮೆಂಟ್ 70% ಆಫ್ ದ ಟೋಟಲ್ ಮಾಸ್ ಆಫ್ ದ ಯೂನಿವರ್ಸ್ ಅಲ್ಲಿ ನಿಮಗೆ ಸೊ ಈ ಡೈಹೈಡ್ರೋಜನ್ ನೋಡ್ಬೋದು. ಅಂಡ್ ಇಸ್ ದ ಪ್ರಿನ್ಸಿಪಲ್ ಎಲಿಮೆಂಟ್ ಇನ್ ದ ಸೋಲಾರ್ ಅಟ್ಮಾಸ್ಫಿಯರ್. ಸೊ ಸೋಲಾರ್ ಅಟ್ಮಾಸ್ಫಿಯರ್ ಅಲ್ಲಿ ನಿಮಗೆ ಸೊ ಮೆನಿ ಗ್ಯಾಸಸ್ ಇರ್ಬೋದು, ಅದರಲ್ಲೂ ಇಂಪಾರ್ಟೆಂಟ್ ಗ್ಯಾಸ್ ಅಂತ ಹೇಳಿ ನಾವು ಡೈಹೈಡ್ರೋಜನ್ ಗ್ಯಾಸ್ ನ ನೋಡ್ಬೋದು. ದ ಗೈನ್ ಪ್ಲಾನೆಟ್ಸ್ ದಟ್ ಈಸ್ ಜುಪಿಟರ್ ಅಂಡ್ ಸ್ಯಾಟ್ರನ್. ಸೊ ಪ್ಲಾನೆಟ್ಸ್ ಏನಿದೆ ಅದರಲ್ಲಿ ಸೊ ಸ್ಯಾಟ್ರನ್ ಮತ್ತೆ ಜುಪಿಟರ್ ಪ್ಲಾನೆಟ್ಸ್ ಏನಿದೆ ಬಿಗ್ ಪ್ಲಾನೆಟ್ಸ್. ಸೊ ಗೇನ್ ಪ್ಲಾನೆಟ್ಸ್ ಜುಪಿಟರ್ ಮತ್ತೆ ಸ್ಯಾಟ್ರನ್ ಅಲ್ಲಿ ನಿಮಗೆ ಮೋಸ್ಟ್ ಆಗಿ ಡೈಹೈಡ್ರೋಜನ್ ನೋಡ್ಬೋದು. ಕನ್ಸಿಸ್ಟ್ ಮೋಸ್ಟ್ಲಿ ಆಫ್ ಹೈಡ್ರೋಜನ್. However, due to its light nature, it is much less abundant, 0.15% by mass in the Earth's atmosphere. ಇದಕ್ಕೆ ಲೈಟರ್ ನೇಚರ್, ಜಸ್ಟ್ ಒನ್ ಎಲೆಕ್ಟ್ರಾನ್ ಇದೆ, 2 ಹೈಡ್ರೋಜನ್ ಆಟಮ್ ಕಂಬೈಂಡ್ ಆಗಿದೆ, 2 ಎಲೆಕ್ಟ್ರಾನ್ ಸಿಸ್ಟಮ್ ಇದೆ ಅಂತ ಹೇಳ್ಬೋದು. ಲೈಟರ್ ಎಲಿಮೆಂಟ್ ಆಗಿರೋದ್ರಿಂದ, ಲೈಟರ್ ನೇಚರ್ ಇರೋದ್ರಿಂದ 0.15% ಬೈ ಮಾಸ್ ಅಲ್ಲಿ ನಾವು ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ಇದನ್ನ ನೋಡ್ಬೋದು. Of course, in the combined form, it constitutes 15.4% of the Earth's crust. ಅರ್ತ್ನ ಕ್ರಸ್ಟ್ ಒಳಗಡೆ ಏನಿದೆ ಆ ಅರ್ತ್ ಕ್ರಸ್ಟ್ ಮತ್ತೆ ಓಷಿಯನ್ಸ್ ಅಲ್ಲಿ ಕಂಬೈನ್ಡ್ ಫಾರ್ಮ್ ಅಲ್ಲಿ ಡೈಹೈಡ್ರೋಜನ್ 15.4 ಮಾಸ್% ಅಲ್ಲಿ ನಾವು ಈ ಡೈಹೈಡ್ರೋಜನ್ ಕಂಬೈನ್ಡ್ ಫಾರ್ಮ್ ಅಲ್ಲಿ ನೋಡ್ಬೋದು. In the combined form, besides in water, it occurs in plant and animal tissues, carbohydrates, proteins, hydrates including hydrocarbons and many other compounds. ಸೊ ಕಂಬೈನ್ಡ್ ಫಾರ್ಮ್ ಅಲ್ಲಿ ಇರುತ್ತೆ ಇನ್ ಅರ್ತ್ ಕ್ರಸ್ಟ್ ಮತ್ತೆ ಓಷಿಯನ್ಸ್ ಅಂತ ಹೇಳಿದೆ. ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಅಂದಾಗ ವಾಟರ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಕಂಬೈನ್ಡ್ ಫಾರ್ಮ್ ಆಫ್ ಡೈಹೈಡ್ರೋಜನ್ ಅಂತ ಹೇಳ್ಬೋದು. ಸೊ ಅದಲ್ದಲೆ ಪ್ಲಾಂಟ್ ಅಲ್ಲಿ ಇರುತ್ತೆ, ಅನಿಮಲ್ಸ್ ಅಲ್ಲಿ ಇರುತ್ತೆ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಟಿಶ್ಯೂಸ್ ಅನಿಮಲ್ ಟಿಶ್ಯೂಸ್ ಅಲ್ಲಿ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಏನ್ ಹೇಳ್ತೀವಿ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಇರುತ್ತೆ, ಪ್ರೋಟೀನ್ಸ್ ಅಲ್ಲಿ ಇರುತ್ತೆ. ದೆನ್ ಹೈಡ್ರೈಡ್ಸ್ ಕಾನ್ಸೆಪ್ಟ್ ಇದೆ ಚಾಪ್ಟರ್ ನೆಕ್ಸ್ಟ್ ಮಾಡ್ತೀನಿ. ಹೈಡ್ರೈಡ್ಸ್ ಕಂಬೈನ್ಡ್ ಫಾರ್ಮ್ ಆಫ್ ಡೈಹೈಡ್ರೋಜನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ಕ್ಲೂಡಿಂಗ್ ಹೈಡ್ರೋಕಾರ್ಬನ್ಸ್, ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಈ ರೀತಿ ಹೈಡ್ರೋಕಾರ್ಬನ್ಸ್ ಇರುತ್ತೆ ಅಂಡ್ ಮೆನಿ ಅದರ್ ಕಾಂಪೌಂಡ್ಸ್. ಇದಲ್ದಲೆ ಬೇರೆ ಬೇರೆ ಕಾಂಪೌಂಡ್ಸ್ ಅಲ್ಲೂ ಕಂಬೈನ್ಡ್ ಫಾರ್ಮ್ ಅಲ್ಲಿ ನಾವು ಈ ಡೈಹೈಡ್ರೋಜನ್ ನೋಡ್ಬೋದು. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ 70% ಆಫ್ ದ ಟೋಟಲ್ ಮಾಸ್ ಆಫ್ ದ ಯೂನಿವರ್ಸ್ ಕನ್ಸಿಸ್ಟ್ ಆಫ್ ಡೈಹೈಡ್ರೋಜನ್. ಸೊ ಅದರ ಸೋಲಾರ್ ಅಟ್ಮಾಸ್ಫಿಯರ್ ಅಲ್ಲಿ ನಿಮಗೆ ಪ್ರಿನ್ಸಿಪಲ್ ಎಲಿಮೆಂಟ್ ಅಂತ ಹೇಳ್ಬೋದು. ಇನ್ನು ಪ್ಲಾನೆಟ್ಸ್ ಬಂದ್ರೆ ಗೈಂಟ್ ಪ್ಲಾನೆಟ್ ಯಾವುದು ಜುಪಿಟರ್ ಮತ್ತೆ ಸ್ಯಾಟ್ರನ್ ಅಲ್ಲಿ ನಾವು ಡೈಹೈಡ್ರೋಜನ್ ನೋಡ್ಬೋದು. ಡ್ಯೂ ಟು ಇಟ್ಸ್ ಲೈಟರ್ ನೇಚರ್ ಸೊ ಲೆಸ್ ಅಬಾಂಡೆಂಟ್ ಇನ್ ಅರ್ತ್ ಕ್ರಸ್ಟ್ ಅಂತ ಹೇಳ್ಬೋದು.
0.15% ಬೈ ಮಾಸ್ ಅಷ್ಟು ಅರ್ತ್ ಅಟ್ಮಾಸ್ಫಿಯರ್ ನೋಡ್ತೀವಿ. ಅರ್ತ್ ಕ್ರಸ್ಟ್ ಅಂಡ್ ಓಷನ್ಸ್ ಅಲ್ಲಿ ಕಂಬೈನ್ಡ್ ಫಾರ್ಮ್ ಅಲ್ಲೂ ನೋಡ್ತೀವಿ ನಾವು ಇದನ್ನ. ಸೊ ಇಲ್ಲಿ ನಿಮಗೆ ಕಂಬೈನ್ಡ್ ಫಾರ್ಮ್ ಅಲ್ಲಿ 15.4% ಬೈ ಮಾಸ್ ಇರುತ್ತೆ ಅಂತ ಹೇಳ್ಬೋದು. ಯಾವ ಫಾರ್ಮ್ ಅಲ್ಲಿ ಕಂಬೈನ್ಡ್ ಫಾರ್ಮ್ ಇರುತ್ತೆ ಅಂದ್ರೆ ಪ್ಲಾಂಟ್ ಅಲ್ಲಿ ಮತ್ತೆ ಅನಿಮಲ್ ಟಿಶ್ಯೂಸ್ ಅಲ್ಲಿ ಸೊ ಇರುತ್ತೆ ಮೇನ್ ಆಗಿ. ಅದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಹೈಡ್ರೇಟ್ಸ್ ಮತ್ತೆ ಹೈಡ್ರೋಕಾರ್ಬನ್ಸ್ ಅಂಡ್ ಅದರ್ ಕಾಂಪೌಂಡ್ಸ್ ಫಾರ್ಮ್ ಅಲ್ಲಿ ನಿಮಗೆ ಡೈಹೈಡ್ರೋಜನ್ ನ ನೋಡ್ಬೋದು. ಇನ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಅಂತ ಬಂದಾಗ ಸೊ ಐಸೋಟೋಪ್ಸ್ ಅಂದ್ರೆ ಏನು ಅಂತ ಫಸ್ಟ್ ಯೂನಿಟ್ ಅಲ್ಲಿ ಸಹ ನಾನು ಹೇಳಿದ್ದೆ. ಸೊ ಅಲ್ಲಿ ನಿಮಗೆ ಅಟೋಮಿಕ್ ನಂಬರ್ ಸೇಮ್ ಇದ್ದು ಮಾಸ್ ನಂಬರ್ ಡಿಫ್ರೆಂಟ್ ಇದ್ರೆ ಅದನ್ನ ಐಸೋಟೋಪ್ಸ್ ಅಂತ ಹೇಳ್ತಾರೆ. ಸೊ ಹೈಡ್ರೋಜನ್ ಅಲ್ಲಿ 3 ಐಸೋಟೋಪ್ಸ್ ಇದೆ. ಯಾವ್ದು? ಪ್ರೋಟಿಯಂ, ಡ್ಯೂಟೇರಿಯಂ ಅಂಡ್ ಟ್ರೀಶಿಯಂ. ಸೊ ಇದು ಮೂರಲ್ಲೂ ಡಿಫ್ರೆನ್ಸ್ ಏನು ಅಂತ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್. ಮೂರಲ್ಲೂ ನೋಡಿ ಅಟಾಮಿಕ್ ನಂಬರ್ ಸೇಮ್ ಇದೆ 1 1 1. ಮಾಸ್ ನಂಬರ್ ಚೇಂಜ್ ಇದೆ 1 2 3. ಪ್ರೋಟಿಯಂ ಅಲ್ಲಿ ಮಾಸ್ ನಂಬರ್ 1 ಇದೆ, ಡ್ಯೂಟೇರಿಯಂ ಅಲ್ಲಿ ಮಾಸ್ ನಂಬರ್ 2 ಅಂತ ಇದೆ, ಅದೇ ಟ್ರೀಶಿಯಂ ಅಲ್ಲಿ ಮಾಸ್ ನಂಬರ್ 3. ಸೊ ಪ್ರೋಟಿಯಂ ನ H11 ಎಂದು ಹೇಳ್ಬೋದು, ಡ್ಯೂಟೇರಿಯಂ H12. ಸೊ ಅಲ್ಲಿ ನಿಮಗೆ ಇವನ್ ಟಿ ಕ್ಯಾಪಿಟಲ್ ಲೆಟರ್ ಟಿ ಇಂದನೂ ರೆಪ್ರೆಸೆಂಟ್ ಮಾಡ್ತಾರೆ. ಟ್ರೀಶಿಯಂ ನ ಕ್ಯಾಪಿಟಲ್ ಲೆಟರ್ ಟಿ ಇಂದನೂ ಸಹ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ ಹೈಡ್ರೋಜನ್ ನ ಐಸೋಟೋಪ್ಸ್ 3 ಐಸೋಟೋಪ್ಸ್ ಇದೆ. ಒಂದು ಪ್ರೋಟಿಯಂ, ಇನ್ನೊಂದು ಡ್ಯೂಟೇರಿಯಂ, ಇನ್ನೊಂದು ಟ್ರೀಶಿಯಂ. ಮೂರಲ್ಲೂ ಅಟಾಮಿಕ್ ನಂಬರ್ ಸೇಮ್ ಇದೆ, ಮಾಸ್ ನಂಬರ್ ಡಿಫ್ರೆಂಟ್ ಇದೆ. ಪ್ರೋಟಿಯಂ ಅಲ್ಲಿ 1 ಇದ್ರೆ ಮಾಸ್ ನಂಬರ್, ಡ್ಯೂಟೇರಿಯಂ ಅಲ್ಲಿ 2 ಮತ್ತೆ ಟ್ರೀಶಿಯಂ ಅಲ್ಲಿ 3 ಮಾಸ್ ನಂಬರ್ ಇದೆ. These isotopes differ from one another in respect to presence of neutrons. ಹೇಳಿದ್ನಲ್ಲ ನಂಬರ್ ಆಫ್ ನ್ಯೂಟ್ರಾನ್ಸ್ ಮೇಲೆ ನಿಮಗೆ ಮಾಸ್ ನಂಬರ್ ವೇರಿ ಆಗಿದೆ ಅಂತ ಹೇಳಿದೆ. ಸೊ ಆರ್ಡಿನರಿ ಹೈಡ್ರೋಜನ್ ದಟ್ ಈಸ್ ಪ್ರೋಟಿಯಂ ಅಲ್ಲಿ ನ್ಯೂಟ್ರಾನ್ಸ್ ಇಲ್ಲ. ಸೊ ಹಾಗಾಗಿ ಪ್ರೋಟಾನ್ಸ್ ಮಾತ್ರ ಇಲ್ಲಿ ನೀವು ನೋಡೋದ್ರಿಂದ 1 ಮಾತ್ರ ಇದೆ ಮಾಸ್ ನಂಬರ್. ಅದೇ ಡ್ಯೂಟೇರಿಯಂ ಅಲ್ಲಿ ನಿಮಗೆ ಇವನ್ ಡ್ಯೂಟೇರಿಯಂ ನ ಹೆವಿ ಹೈಡ್ರೋಜನ್ ಅಂತಾನು ಕರೀತಾರೆ. ಹಾಗಾಗಿ ಕ್ಯಾಪಿಟಲ್ ಡಿ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ 1 ನ್ಯೂಟ್ರಾನ್ ಇದೆ ಅಂತ ಹೇಳ್ಬೋದು. 1 ನ್ಯೂಟ್ರಾನ್ 1 ಪ್ರೋಟಾನ್, ಹಾಗಾಗಿ 2 ಇದೆ ಮಾಸ್ ನಂಬರ್. ಸೊ ಅದೇ ಟ್ರೀಶಿಯಂ ಅಲ್ಲಿ ನಿಮಗೆ 1 ಪ್ರೋಟಾನ್ 2 ನ್ಯೂಟ್ರಾನ್ಸ್ ಇದೆ, ಹಾಗಾಗಿ ಅಲ್ಲಿ ನಿಮಗೆ ಸೊ 3 ಮಾಸ್ ನಂಬರ್ ಅಂತ ಹೇಳ್ಬೋದು. In the year 1934, an American scientist Harold C. Urey ಅನ್ನೋರು ನೊಬೆಲ್ ಪ್ರೈಸ್ ನ ಪಡ್ಕೊಂತಾರೆ. ಯಾಕೆ ಅಂದ್ರೆ ಫಾರ್ ದ ಸಪರೇಟಿಂಗ್ ಹೈಡ್ರೋಜನ್ ಐಸೋಟೋಪ್ಸ್ ಹ್ಯಾವಿಂಗ್ ಮಾಸ್ ನಂಬರ್ 2 ಅಂದ್ರೆ ಡ್ಯೂಟೇರಿಯಂ ಕಂಟೈನಿಂಗ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ನ ಸಪರೇಟ್ ಮಾಡಿದಕ್ಕೆ 1934 ಅಲ್ಲಿ ಅಮೇರಿಕನ್ ಸೈಂಟಿಸ್ಟ್ ಹೆರಾಲ್ಡ್ ಸಿ ಉರ್ರೆ ಅನ್ನೋರಿಗೆ ನೊಬೆಲ್ ಪ್ರೈಸ್ ಬರುತ್ತೆ ಅಂತ ಹೇಳ್ಬೋದು ಬೈ ಫಿಸಿಕಲ್ ಮೆಥಡ್ಸ್. ದ ಪ್ರಿಡಾಮಿನೆಂಟ್ ಫಾರ್ಮ್ ಇಸ್ ಪ್ರೋಟಿಯಂ. 3 ಐಸೋಟೋಪ್ಸ್ ಅಲ್ಲಿ ಮೋಸ್ಟ್ ಅಬಂಡೆಂಟ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಯಾವುದು ಅಂತ ಅಂದ್ರೆ ಪ್ರೋಟಿಯಂ ಅಂತ ಹೇಳ್ಬೋದು. ಮೋಸ್ಟ್ ಆಗಿ ಟೆರೆಸ್ಟ್ರಿಯಲ್ ಹೈಡ್ರೋಜನ್ ಕಂಟೈನ್ 0.0156% ಆಫ್ ಡ್ಯೂಟೇರಿಯಂ ಮೋಸ್ಟ್ಲಿ ಇನ್ ದ ಫಾರ್ಮ್ ಆಫ್ HD. ಸೊ ಇಲ್ಲಿ ರೀತಿ ನಿಮಗೆ ಈ ಮಾಮೂಲಿ ನಾರ್ಮಲ್ ಹೈಡ್ರೋಜನ್ ಜೊತೆ ಡಿ ಹೆವಿ ಹೈಡ್ರೋಜನ್ ನಿಮಗೆ ಡಿ ಫಾರ್ಮ್ ಅಲ್ಲಿ ಕಂಬೈನ್ಡ್ ಫಾರ್ಮ್ ಅಲ್ಲಿ ನಾವು 0.0156% ಅಷ್ಟು ನಾವು ಡ್ಯೂಟೇರಿಯಂ ನ ನೋಡಬಹುದು. ಯಾವ್ದ್ರಲ್ಲಿ? ಟೆರೆಸ್ಟ್ರಿಯಲ್ ಹೈಡ್ರೋಜನ್, ವಾಟರ್ ಕಂಟೆಂಟ್ ಅಲ್ಲ, ಓನ್ಲಿ ಟೆರೆಸ್ಟ್ರಿಯಲ್ ಹೈಡ್ರೋಜನ್ ಅಲ್ಲಿ. The tritium concentration is about 1 atom per 10⁻18 atoms of protium. Most abundant isotopes of hydrogen ಅಂತ ಅಂದ ಪ್ರೋಟಿಯಂ ಅಂತ ಅಂದೆ 10⁻18 atoms of ಪ್ರೋಟಿಯಂಗೆ 1 ಆಟಮ್ ಯಾವ್ದಾಗಿರುತ್ತೆ? ಟ್ರೀಶಿಯಂ ಆಗಿರುತ್ತೆ. ಅಲ್ಲಿಗೆ ವೆರಿ ರೇರ್ ಅಂತ ಹೇಳ್ಬೋದು. ಸೊ ಅಬೌಟ್ 10⁻18 atoms of ಪ್ರೋಟಿಯಂ ಅಲ್ಲಿ ನಿಮಗೆ 1 atom of ಟ್ರೀಶಿಯಂ ನ ನಾವು ನೋಡ್ಬೋದು. ಸೊ ರೇರ್. Of these isotopes, only tritium is radioactive and emits low energy beta particles. So ಇಲ್ಲಿ ನಿಮಗೆ ಓವರ್ 3 isotopes of hydrogen ಅಲ್ಲಿ ಟ್ರೀಶಿಯಂ ಅನ್ನೋದು ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಅಲ್ಲಿಗೆ ಇಟ್ emits the radiations ಅಂತ ಹೇಳ್ಬೋದು. ಇಟ್ emits the radiation of low energy ಇರೋಂಥ ರೇಡಿಯೇಷನ್ಸ್ ನ ಎಮಿಟ್ ಮಾಡುತ್ತೆ. ಆ ಲೋ ಎನರ್ಜಿ ಇರೋಂಥ ಪಾರ್ಟಿಕಲ್ಸ್ ಯಾವುದು ಅಂದ್ರೆ ಬೀಟಾ ಮೈನಸ್. ಸೊ ನೆಗೆಟಿವ್ ಬೀಟಾ ಪಾರ್ಟಿಕಲ್ಸ್ ನ ಇದು ಎಮಿಟ್ ಮಾಡುತ್ತೆ. ಹ್ಯಾವಿಂಗ್ ಹಾಫ್ ಲೈಫ್ ಪೀರಿಯಡ್ ಆಫ್ 12.33 ಇಯರ್ಸ್ ಹಾಫ್ ಲೈಫ್ ಪೀರಿಯಡ್ ಇರೋಂಥ ಬೀಟಾ ಪಾರ್ಟಿಕಲ್ಸ್ ಇರೋಂಥ ಲೋ ಎನರ್ಜಿ ರೇಡಿಯೇಷನ್ಸ್ ನ ಯಾವುದು? ಟ್ರೀಶಿಯಂ ಎಮಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಟ್ ಇಸ್ ಕನ್ಸಿಡರ್ಡ್ ಆಸ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್. 1 ಮಾರ್ಕ್ಸ್ ಕೇಳ್ತಾರೆ ವಿಚ್ ಇಸ್ ದ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಅಂದಾಗ ಟ್ರೀಶಿಯಂ ಅಂತ ಹೇಳ್ಬೋದು.
Since the isotopes have the same electronic configuration, they have almost the same chemical properties. ಮೂರು ಐಸೋಟೋಪ್ಸ್ ಅಲ್ಲಿ ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ, ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಸೇಮ್ ಇರುತ್ತೆ. ಯಾವುದೇ ಒಂದು ಕೆಮಿಕಲ್ ಪ್ರಾಪರ್ಟೀಸ್ ಡಿಪೆಂಡ್ ಆಗಿರೋದು ನಿಮಗೆ ಗೊತ್ತಿರುತ್ತೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಸೊ ಈ ಮೂರು ಐಸೋಟೋಪ್ಸ್ ಅಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಟ್ ಪೋಸೆಸ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ದ ಓನ್ಲಿ ಡಿಫರೆನ್ಸ್ ಇನ್ ದ ರೇಟ್ಸ್ ಆಫ್ ದ ರಿಯಾಕ್ಷನ್. ಸೊ ಅಲ್ಲಿ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಬಟ್ ಯಾವ್ದ್ರಲ್ಲಿ ಡಿಫರೆನ್ಸ್ ಇರುತ್ತೆ ಅಂದ್ರೆ ರೇಟ್ ಆಫ್ ದ ರಿಯಾಕ್ಷನ್. ಸೊ ಪ್ರೋಟಿಯಂ ನಿಮಗೆ ರಿಯಾಕ್ಷನ್ ಆಗಕ್ಕೆ ಸೊ ಏನ್ ನಿಮಗೆ ಬಂದು 5 ಮಿನಿಟ್ಸ್ ತಗೊಂಡ್ರೆ ಅಕಸ್ಮಾತ್, ಡ್ಯೂಟೇರಿಯಂ 10 ಮಿನಿಟ್ಸ್ ತಗೊಳುತ್ತೆ ಅಂತ ಹೇಳ್ಬೋದು, ಟ್ರೀಶಿಯಂ ಹಾಫ್ ಅನ್ ಅವರ್ ತಗೊಳುತ್ತೆ ಅಂತ ಹೇಳ್ಬೋದು. ಸೊ ಓನ್ಲಿ ಏನ್ ರೇಟ್ ಆಫ್ ದ ರಿಯಾಕ್ಷನ್ ಮೇಲೆ ನಿಮಗೆ ಡಿಫರೆನ್ಸ್ ಇರುತ್ತೆ, ಬಟ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ಬೋದು. ಮೇನ್ಲಿ ಡ್ಯೂ ಟು ದ ಡಿಫರೆಂಟ್ ಎಂಥಾಲ್ಪಿ ಆಫ್ ಬಾಂಡ್ ಡಿಸೋಸಿಯೇಷನ್. ಯಾಕೆ ರೇಟ್ ಆಫ್ ದ ರಿಯಾಕ್ಷನ್ ಡಿಫರೆಂಟ್ ಇರುತ್ತೆ ಅಂದಾಗ, ಹೈಡ್ರೋಜನ್ ಇಲ್ಲ ಹೈಡ್ರೋಜನ್ H2 ಫಾರ್ಮ್ ಅಲ್ಲಿ ಇರುತ್ತೆ. ಪ್ರೋಟಿಯಂ ಹೈಡ್ರೋಜನ್ ಅಂತ ಅಂದಾಗ ಬಾಂಡ್ ಸ್ಟ್ರೆಂತ್ ಕಮ್ಮಿ ಇರುತ್ತೆ, ಸ್ವಲ್ಪ ಎನರ್ಜಿ ಸಾಕು ಬ್ರೇಕ್ ಮಾಡಕ್ಕೆ ಅಂತ ಹೇಳ್ಬೋದು. ಬಟ್ ಅದೇ ಡ್ಯೂಟೇರಿಯಂ ಅಲ್ಲಿ ಹೆವಿ ಹೈಡ್ರೋಜನ್ ಅಂತ ಹೇಳಿದ್ದೀನಿ, ಅದರಲ್ಲಿ ಬಾಂಡ್ ಎಂಥಾಲ್ಪಿ ತುಂಬಾನೇ ಹೈ ಇರುತ್ತೆ, ಅಂದ್ರೆ ಸ್ಟ್ರಾಂಗ್ ಬಾಂಡ್ ಇರುತ್ತೆ. ಆ ಸ್ಟ್ರಾಂಗ್ ಬಾಂಡ್ ನ ಬ್ರೇಕ್ ಮಾಡಕ್ಕೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ರೇಟ್ ಆಫ್ ದ ರಿಯಾಕ್ಷನ್ ಎಕ್ಸೀಡ್ ಆಗುತ್ತೆ, ಸ್ವಲ್ಪ ಟೈಮ್ ಎಕ್ಸೀಡ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ಟ್ರೀಶಿಯಂ ಅಲ್ಲಿ ಇನ್ನೂ ಸ್ಟ್ರಾಂಗ್ ಬಾಂಡ್ ಇರುತ್ತೆ ಅಂತ ಹೇಳ್ಬೋದು, ಆ ಬಾಂಡ್ ನ ಬ್ರೇಕ್ ಮಾಡಕ್ಕೆ ಇನ್ನೂ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗಬಹುದು. ಸೊ ಹಾಗಾಗಿ ಅಲ್ಲಿ ನಿಮಗೆ ರೇಟ್ ಆಫ್ ದ ರಿಯಾಕ್ಷನ್ ಡಿಫರ್ ಆಗುತ್ತೆ, ಬಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ಬೋದು. However, in physical properties, these isotopes differ considerably due to their large mass difference. So, ಅಲ್ಲಿ ನಿಮಗೆ ಆಟಮ್ನ ಮಾಸ್ ಡಿಪೆಂಡ್ ಆಗುತ್ತೆ, ನ್ಯೂಟ್ರಾನ್ಸ್ ಅಂತ ಹೇಳ್ಬೋದು, ಹೆವಿ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ವೇರಿ ಆಗೋದ್ರಿಂದ ಐಸೋಟೋಪ್ಸ್ ನ ಮಾಸು ಏನಾಗುತ್ತೆ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಮಾಸ್ ಡಿಫರೆನ್ಸ್ ಇರೋದ್ರಿಂದ, ಲಾರ್ಜ್ ಮಾಸ್ ಡಿಫರೆನ್ಸ್ ಇರೋದ್ರಿಂದ ಫಿಸಿಕಲ್ ಪ್ರಾಪರ್ಟೀಸ್ ಏನಾಗುತ್ತೆ ಡಿಫರ್ ಆಗುತ್ತೆ ಅಂತ ಹೇಳ್ಬೋದು. The mixture of carbon monoxide and hydrogen is called as water gas. ಸೊ ಇದು ನಿಮಗೆ ಕಾನ್ಸೆಪ್ಟ್ ಡಿಲೀಟ್ ಆಗಿದೆ, ಬಟ್ ಏನಾದರೂ ಸೊ 1 ಮಾರ್ಕ್ಸ್ಗೆ ಅಥವಾ ಸೀಟ್ ಕ್ವಶನ್ಸ್ ಅಂತ ಬಂದಾಗ ವಾಟರ್ ಗ್ಯಾಸ್ ಅಥವಾ ಸಿನ್ ಗ್ಯಾಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ಮಿಕ್ಸ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್. ಕಾರ್ಬನ್ ಮೊನಾಕ್ಸೈಡ್ CO ಮತ್ತೆ H2 ಹೈಡ್ರೋಜನ್ ಗ್ಯಾಸ್ ನ ಮಿಕ್ಸ್ಚರ್ ನ ಏನಂತಾರೆ ವಾಟರ್ ಗ್ಯಾಸ್ ಅಂತ ಅಂತಾರೆ. As this mixture of CO and H2 is used for the synthesis of methanol. ಯಾಕೆ ಅಂತ ಅಂದ್ರೆ ಸಿನ್ ಗ್ಯಾಸ್ ಅಂತಾನು ಕರೀತಾರೆ ಅದನ್ನ. ಸೊ ಯಾಕೆ ಅಂತ ಅಂದ್ರೆ ಮೆಥನಾಲ್ ಅಂದ್ರೆ CH3OH, ಮೆಥನಾಲ್ ನ ಪ್ರಿಪರೇಷನ್ಸ್ ಅಲ್ಲಿ ಈ ವಾಟರ್ ಗ್ಯಾಸ್ ನ ಯೂಸ್ ಮಾಡೋದ್ರಿಂದ ಇದನ್ನ ಇವನ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಿನ್ ಗ್ಯಾಸ್. ಅಂಡ್ ಎ ನಂಬರ್ ಆಫ್ ಹೈಡ್ರೋಕಾರ್ಬನ್ ಪ್ರಿಪರೇಷನ್ಸ್ ಅಲ್ಲೂ ಈ ವಾಟರ್ ಗ್ಯಾಸ್ ನ ಯೂಸ್ ಮಾಡ್ತಾರೆ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಿಂಥಸಿಸ್ ಗ್ಯಾಸ್ ಆರ್ ಸಿನ್ ಗ್ಯಾಸ್. The mixture of carbon monoxide and hydrogen is called water gas. As this is a mixture of carbon monoxide and hydrogen, it is used for the synthesis of methanol and other hydrocarbons. So it is also called as synthesis gas or syn gas. So is to dihydrogen aitu. Next important concepts, hydrides. Hydrides andre enu? Dihydrogen andre H2 under certain reaction conditions combines with almost all elements except noble gases to form a binary compounds called hydrides. So ಈ dihydrogen H2 ಏನಿದೆ, under some conditions ಅಲ್ಲಿ ನೋಬೆಲ್ ಗ್ಯಾಸ್ ಎಲಿಮೆಂಟ್ ನ ಬಿಟ್ಟು ಉಳಿದಿರೋ ಯಾವುದೇ ಎಲಿಮೆಂಟ್ಸ್ ಜೊತೆನೂ ಇದು ಕಂಬೈನ್ಡ್ ಫಾರ್ಮ್ ಆಗುತ್ತೆ. ಸೊ E2HX ಈ ರೀತಿ ಕಂಬೈನ್ಡ್ ಫಾರ್ಮ್ ಅಲ್ಲಿ ನಿಮಗೆ ಬೈನರಿ ಕಾಂಪೌಂಡ್ಸ್ ನ ಫಾರ್ಮೇಶನ್ ಮಾಡುತ್ತೆ, ಅದನ್ನೇ ಹೈಡ್ರೈಡ್ಸ್ ಅಂತ ಅಂತಾರೆ. ಅಲ್ಲಿಗೆ ಡೈಹೈಡ್ರೋಜನ್ ಅಂಡರ್ ಸರ್ಟನ್ ಕಂಡೀಷನ್ಸ್ ಕಂಬೈನ್ ವಿತ್ ಆಲ್ಮೋಸ್ಟ್ ಆಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ noble gas elements, noble gases to form a binary compounds is called as hydrides. So if E is the symbol of an element, then hydride can be expressed as EHX. Example, magnesium hydride MgH2 or EMHN B2H6 boron hydrides. So ಈ ರೀತಿ ಫಾರ್ಮೇಶನ್ ಆಗುತ್ತೆ. ಅಲ್ಲಿಗೆ ಡೈಹೈಡ್ರೋಜನ್ under some conditions
So combines with almost all elements except zero group elements to form a binary compounds. E to EHX form ಅಲ್ಲಿ combined ಆಗುತ್ತೆ, binary compound formation ಮಾಡುತ್ತೆ, ಅದನ್ನೇ hydrides ಅಂತಾರೆ. ಎಕ್ಸಾಂಪಲ್. ಸೊ ಇ ಅನ್ನೋದು ನಾವೊಂದು ಎಲಿಮೆಂಟ್ ನ ಸಿಂಬಲ್ ಅಂತ ತಗೊಂಡ್ರೆ ಆ ಈ ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ EHX ಅನ್ನೋ ಕಾಂಪೌಂಡ್ ಸಿಂಬಲ್, ಸೊ ಕಾಂಪೌಂಡ್ ಫಾರ್ಮೇಶನ್ ಆಗ್ಬೋದು. ಎಕ್ಸಾಂಪಲ್ EHX ಗೆ ಎಕ್ಸಾಂಪಲ್ ಈ ನಾನು ಮೆಗ್ನೀಷಿಯಂ ತಗೊಂಡ್ರೆ ಮೆಗ್ನೀಷಿಯಂ ಹೈಡ್ರೈಡ್ MgH2 ಎಕ್ಸಾಂಪಲ್ ಬರುತ್ತೆ. EMHN ಫಾರ್ಮ್ ಅಲ್ಲೂ ಸಹ ಕಂಬೈಂಡ್ ಆಗುತ್ತೆ. ಸೊ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ B2H6 ಬೋರಾನ್. ಸೊ ಬೋರಾನ್ ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗಿ ಬೋರಾನ್ ಹೈಡ್ರೈಡ್ ಫಾರ್ಮೇಶನ್ ಆಗುತ್ತೆ B2H6. ಸೊ ಈ ರೀತಿ ಹೈಡ್ರೈಡ್ಸ್ ನ ಹೇಳ್ತಾರೆ. ಅಲ್ಲಿಗೆ ಹೈಡ್ರೋಜನ್ ಎಕ್ಸೆಪ್ಟ್ ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ಬೇರೆ ಎಲಿಮೆಂಟ್ಸ್ ಜೊತೆ ಕಂಬೈಂಡ್ ಆಗಿ ಬೈನರಿ ಕಾಂಪೌಂಡ್ಸ್ ಫಾರ್ಮೇಶನ್ ಆದ್ರೆ ಅದನ್ನೇ ಹೈಡ್ರೈಡ್ಸ್ ಅಂತ ಅಂತಾರೆ. ದ ಹೈಡ್ರೈಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 categories. 3 categories ಆಗಿ ಈ ಹೈಡ್ರೈಡ್ಸ್ ನ ಕ್ಲಾಸಿಫೈ ಮಾಡ್ತಾರೆ. ಫಸ್ಟ್ ಒನ್ ಅಯಾನಿಕ್ ಆರ್ ಸಲೈನ್ ಆರ್ ಸಾಲ್ಟ್ ಲೈಕ್ ಹೈಡ್ರೈಡ್ಸ್. ಅಯಾನಿಕ್ ಹೈಡ್ರೈಡ್ಸ್ ಅಂತಾನೂ ಕರೀತಾರೆ, ಸಲೈನ್ ಹೈಡ್ರೈಡ್ಸ್ ಅಂತಾನೂ ಕರೀತಾರೆ, ಅಥವಾ ಸಾಲ್ಟ್ ಲೈಕ್ ಹೈಡ್ರೈಡ್ಸ್ ಅಂತಾನೂ ಅಂತಾರೆ. ಫಸ್ಟ್ ಹೈಡ್ರೈಡ್. ಸೆಕೆಂಡ್ ಹೈಡ್ರೈಡ್ ಯಾವುದು? ಕೋವಲೆಂಟ್ ಆರ್ ಮಾಲಿಕ್ಯುಲರ್ ಹೈಡ್ರೈಡ್. ಕೋವಲೆಂಟ್ ಅಂತಾನೂ ಕರಿಬಹುದು ಅಥವಾ ಮಾಲಿಕ್ಯುಲರ್ ಅಂತಾನೂ ಕರಿಬಹುದು, ಕೋವಲೆಂಟ್ ಆರ್ ಮಾಲಿಕ್ಯುಲರ್ ಹೈಡ್ರೈಡ್ಸ್. ಥರ್ಡ್ ಟೈಪ್ ಯಾವುದು? ಮೆಟಾಲಿಕ್ ಆರ್ ನಾನ್ ಸ್ಟೋಕ್ಯೋಮೆಟ್ರಿಕ್ ಹೈಡ್ರೈಡ್ಸ್. ಮೆಟಾಲಿಕ್ ಹೈಡ್ರೈಡ್ಸ್ ಅಂತಾನೂ ಕರಿಬಹುದು ಅಥವಾ ನಾನ್ ಸ್ಟೋಕ್ಯೋಮೆಟ್ರಿಕ್ ಹೈಡ್ರೈಡ್ಸ್ ಅಂತಾನೂ ಕರಿಬಹುದು. ಸೊ ಅಲ್ಲಿಗೆ ಡಹೈಡ್ರೋಜನ್ ಕ್ಯಾನ್ ಫಾರ್ಮ್ ಬೈನರಿ ಕಾಂಪೌಂಡ್ಸ್ ಕಾಲ್ಡ್ ಹೈಡ್ರೈಡ್ಸ್ ಅಂತ ಅಂದ್ವಿ. These hydrides can be classified into 3 categories. First one ionic or saline or salt like hydrides. Second one covalent or molecular hydrides. Third one metallic or non-stoichiometric hydrides. Adra first one yadu ionic or saline hydrides. These are stoichiometric compounds of dihydrogen formed with most of the S block elements which are highly electropositive in character. Dihydrogen S block elements ಜೊತೆ combined ಆದಾಗ either it may be alkali metals or alkaline earth metals. S block elements ಜೊತೆ dihydrogen combined ಆದಾಗ ಬರಂತ ಬೈನರಿ ಕಾಂಪೌಂಡ್ ಯಾವುದು? ಅಯಾನಿಕ್ ಆರ್ ಸಲೈನ್ ಹೈಡ್ರೈಡ್ಸ್ ಅಂತ ಅನ್ಬೋದು. ಇದಕ್ಕೆ ಏನ್ ನೇಚರ್ ಇರುತ್ತೆ ನಮಗೆ ಗೊತ್ತಿದೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಗೆ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಇರೋದ್ರಿಂದ, ಸೊ ಈ ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಇರೋಂತ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಜೊತೆ ಈ ಡೈಹೈಡ್ರೋಜನ್ ಕಂಬೈಂಡ್ ಆದಾಗ ಸೊ ಒಂದು ಪರ್ಟಿಕ್ಯುಲರ್ ಸಿಂಬಲ್ ನಿಮಗೆ ಜೋಮೆಟ್ರಿಕ್ ವೈಸ್ ಎಷ್ಟು ಎಲಿಮೆಂಟ್ಸ್ ಬೇಕೋ, ಎಷ್ಟು ಸ್ಟೋಕ್ಯೋಮೆಟ್ರಿಕ್ ಪ್ರಪೋರ್ಷನ್ಸ್ ಬೇಕೋ ಆ ಸ್ಟೋಕ್ಯೋಮೆಟ್ರಿಕ್ ಪ್ರಪೋರ್ಷನ್ ವೈಸ್ ಕಂಬೈಂಡ್ ಆಗೋದ್ರಿಂದ ಒಂದು ಸ್ಟೋಕ್ಯೋಮೆಟ್ರಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ, ಅದನ್ನೇ ಅಯಾನಿಕ್ ಆರ್ ಸಲೈನ್ ಹೈಡ್ರೈಡ್ಸ್. ಅಲ್ಲಿಗೆ ವ್ಯಾನ್ ಡೈಹೈಡ್ರೋಜನ್ ಕಂಬೈಂಡ್ ವಿತ್ highly electropositive elements like S block elements to form a binary compounds called as ionic or saline hydrides. However, significant covalent character is found in the lighter metal hydrides such as lithium hydride, beryllium hydride, magnesium hydride. In fact, beryllium hydride and magnesium hydride are polymeric in nature. So, ಇದು S block elements ಜೊತೆ combined ಆಗುತ್ತೆ ಹೈಡ್ರೋಜನ್ ಇದರಲ್ಲಿ ಅಂತ ಅಂತೆ. ಅಲ್ಲಿಗೆ S block ಜೊತೆ combined ಆಗೋದ್ರಿಂದ ಅಯಾನಿಕ್ ಹೈಡ್ರೈಡ್ಸ್ ಅಂತ ಹೇಳಿದೆ. But some of the light weight ಇರೋಂಥ ಮೆಟಲ್ನ ಹೈಡ್ರೈಡ್ಸ್ ಲೈಕ್ ಲಿಥಿಯಂ ಹೈಡ್ರೈಡ್ಸ್, ಬೆರಿಲಿಯಂ ಹೈಡ್ರೈಡ್ಸ್, ಮೆಗ್ನೀಷಿಯಂ ಹೈಡ್ರೈಡ್ಸ್ ಇದರಲ್ಲಿ ಯಾವ ನೇಚರ್ ಇರುತ್ತೆ ಅಂದರೆ ಕೋವಲೆಂಟ್ ಕ್ಯಾರೆಕ್ಟರ್ ಅಥವಾ ಕೋವಲೆಂಟ್ ನೇಚರ್ನ ನೋಡ್ಬೋದು. ಉಳಿದಿರೋಂಥ ಹೆವಿ ಮೆಟಲ್ ಹೈಡ್ರೈಡ್ಸ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಅಯಾನಿಕ್ ನೇಚರ್ನ ನೋಡ್ತೀವಿ, ಜಸ್ಟ್ ಎಕ್ಸೆಪ್ಟ್ ಲೈಟ್ ವೇಟ್ ಇರೋಂಥ ಮೆಟಲ್ ಹೈಡ್ರೈಡ್ಸ್ ಬಿಟ್ಟು, ಲೈಕ್ ಲಿಥಿಯಂ ಹೈಡ್ರೈಡ್, ಬೆರಿಲಿಯಂ ಹೈಡ್ರೈಡ್, ಮೆಗ್ನೀಷಿಯಂ ಹೈಡ್ರೈಡ್. ಅದರಲ್ಲೂ ಬೆರಿಲಿಯಂ ಹೈಡ್ರೈಡ್ ಮತ್ತೆ ಮೆಗ್ನೀಷಿಯಂ ಹೈಡ್ರೈಡ್ಗೆ ಯಾವ ನೇಚರ್ ಇದೆ? ಪಾಲಿಮರಿಕ್ ಇನ್ ಸ್ಟ್ರಕ್ಚರ್. ಸೊ ಸ್ಟ್ರಕ್ಚರ್ ವೈಸ್ ನೋಡ್ರೆ ಬ್ರಿಡ್ಜ್ ಲೈಕ್ ಸ್ಟ್ರಕ್ಚರ್, ಈ ರೀತಿ ಪಾಲಿಮರ್ನ ಸ್ಟ್ರಕ್ಚರ್ ರೀತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಇನ್ಫ್ಯಾಕ್ಟ್ ಬೆರಿಲಿಯಂ ಹೈಡ್ರೈಡ್ ಅಂಡ್ ಮೆಗ್ನೀಷಿಯಂ ಹೈಡ್ರೈಡ್ ಆರ್ ಪಾಲಿಮರಿಕ್ ಇನ್ ಸ್ಟ್ರಕ್ಚರ್, ಕೋವಲೆಂಟ್ ಕ್ಯಾರೆಕ್ಟರ್ ಇರೋದ್ರಿಂದ, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗೋದ್ರಿಂದ ಈ ರೀತಿ ಬ್ರಿಡ್ಜ್ ಲೈಕ್ ಸ್ಟ್ರಕ್ಚರ್ ರೀತಿ ಇರುತ್ತೆ. ಸೊ ಹಾಗಾಗಿ ಪಾಲಿಮರಿಕ್ ಇನ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ದ ಅಯಾನಿಕ್ ಹೈಡ್ರೈಡ್ಸ್ ಆರ್ ಕ್ರಿಸ್ಟಲೈನ್, ನಾನ್ volatile and non conducting in solid state. ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದಾಗ ಈ ಅಯಾನಿಕ್ ಹೈಡ್ರೈಡ್ಸ್ ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಇರುತ್ತೆ, ಕ್ರಿಸ್ಟಲ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ.
ಮತ್ತೆ ನಾನ್ ವಲಟೈಲ್, ಬೇಗ ಅದು ಎವಾಪರೇಟ್ ಆಗಲ್ಲ, ನಾನ್ ವಲಟೈಲ್. ಸೊ ಅಲ್ಲಿಗೆ ಹೈ ಟೆಂಪರೇಚರ್ ನ ಇದು ವಿತ್ ಸ್ಟ್ಯಾಂಡ್ ಮಾಡ್ಕೊಳತ್ತೆ ಅಂತ ಹೇಳ್ಬೋದು. ಈವನ್ ಹೈ ಟೆಂಪರೇಚರ್ ನೀವು ಪ್ರೊವೈಡ್ ಮಾಡಿದ್ರೆ ಅದು ಎಸ್ಕೇಪ್ ಔಟ್, ವಲಟೈಸೇಷನ್ ಆಗಲ್ಲ. ಮತ್ತೆ ನಾನ್ ಕಂಡಕ್ಟಿಂಗ್ ಇನ್ ಸಾಲಿಡ್ ಸ್ಟೇಟ್, ಅಲ್ಲಿಗೆ ಸಾಲಿಡ್ ಸ್ಟೇಟ್ ಅಲ್ಲಿ ನಾನ್ ಕಂಡಕ್ಟಿಂಗ್, ಬಟ್ ಮೆಲ್ಟ್ ಆದಾಗ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದೆ ಮೇಕ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನೇಚರ್ ಆಫ್ ಅಯಾನಿಕ್ ಹೈಡ್ರೈಡ್ಸ್ ಹೇಳ್ಬೇಕು ಅಂದ್ರೆ ದೇ ಆರ್ ಕ್ರಿಸ್ಟಲೈನ್, ನಾನ್ volatile and non conducting in solid state. However, their melts conduct electricity and electrolysis liberate dihydrogen gas at anode, which confirms the existence of H minus ion. ಸೊ ಇಲ್ಲಿ ಸಾಲಿಡ್ ಸ್ಟೇಟ್ ಅಲ್ಲಿ ನಾನ್ ಕಂಡಕ್ಟಿಂಗ್ ಅಂತ ಅಂದೆ, ಅದೇ ಮೆಲ್ಟ್ ಮಾಡಿದಾಗ ಕ್ರಿಸ್ಟಲೈನ್ ಸ್ಟ್ರಕ್ಚರ್ಸ್ ಇರೋದನ್ನ ಹೈ ಟೆಂಪರೇಚರ್ ಮೆಲ್ಟ್ ಮಾಡಿದಾಗ, ಮೆಲ್ಟ್ ಆದಾಗ ಅದು ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಮತ್ತೆ ಎಲೆಕ್ಟ್ರಾಲಿಸಿಸ್ ಸಹ ನಾವು ಮಾಡ್ಬೋದು ಈ ಪರ್ಟಿಕ್ಯುಲರ್ ಹೈಡ್ರೈಡ್ಸ್, ಅಯಾನಿಕ್ ಹೈಡ್ರೈಡ್ಸ್ ನ. ಸೊ ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಆನೋಡ್ ಹತ್ರ ನಮಗೆ ಗೊತ್ತಿರತ್ತೆ ಯಾವಾಗ್ಲೂ ಯಾವ ಪ್ರೋಸೆಸ್ ಆಗತ್ತೆ, ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ ಆಗತ್ತೆ ಅಂತ ಹೇಳ್ಬೋದು. ಅಟ್ ಆನೋಡ್ ಡೈಹೈಡ್ರೋಜನ್ ಗ್ಯಾಸ್ ಕಲೆಕ್ಟ್ ಆಗತ್ತೆ, ಅಂದ್ರೆ H ಮೈನಸ್ ಇರೋದು ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿ H2 ಆಗಿ ಇಲ್ಲಿ ನಿಮಗೆ ಸೊ ಏನ್ ಕನ್ವರ್ಷನ್ ಆಗತ್ತೆ. ಹಾಗಾಗಿ ಡೈಹೈಡ್ರೋಜನ್ ಗ್ಯಾಸ್ ನ ನಾವು ಅಟ್ ಆನೋಡ್ ಸೊ ಇಲ್ಲಿ ಕಲೆಕ್ಟ್ ಮಾಡ್ಬೋದು. ಇದರಿಂದ ಏನ್ ಗೊತ್ತಾಗತ್ತೆ, ಈ ಅಯೋನಿಕ್ ಹೈಡ್ರೈಡ್ಸ್, ಸಲೈನ್ ಹೈಡ್ರೈಡ್ಸ್ ಅಲ್ಲಿ H ಮೈನಸ್ ಅನ್ನ ಅಯಾನ್ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದ್ರ ನೇಚರ್ ಹೇಳ್ಬೇಕು ಅಂದ್ರೆ ಕ್ರಿಸ್ಟಲೈನ್, ನಾನ್ volatile, ನಾನ್ ಕಂಡಕ್ಟಿಂಗ್ ಇನ್ ಸಾಲಿಡ್ ಸ್ಟೇಟ್. However, their melts conduct electricity and electrolysis liberate dihydrogen gas at anode. ಯಾವ ಗ್ಯಾಸು ಆನೋಡ್ ಹತ್ರ ಲಿಬರೇಟ್ ಆಗತ್ತೆ ಆನ್ ಎಲೆಕ್ಟ್ರಾಲಿಸಿಸ್ ಆಫ್ ಅಯಾನಿಕ್ ಹೈಡ್ರೈಡ್ಸ್ ಅಂತ ಕೇಳಿದ್ರೆ ಡೈಹೈಡ್ರೋಜನ್ ಗ್ಯಾಸ್. ಯಾವ ಎಲೆಕ್ಟ್ರೋಡ್ ಹತ್ರ ಕಲೆಕ್ಟ್ ಆಗತ್ತೆ ಅಂತ ಕೇಳಿದ್ರೆ ಆನೋಡ್ ಎಲೆಕ್ಟ್ರೋಡ್ ಹತ್ರ. ಸೊ ಬೈ ದ ಪ್ರೊಸೆಸ್ ಆಫ್ ಆಕ್ಸಿಡೇಷನ್ ಅಂತ ಹೇಳ್ಬೋದು. ಸೊ ಇಲ್ಲೇ ನೋಡಿ ಮೆಲ್ಟ್ ಮಾಡಿದಾಗ H ಮೈನಸ್ ಆಗಿ ಇರತ್ತಲ್ಲ, ಆ H ಮೈನಸ್ ಅಟ್ ಆನೋಡ್ 2 ಎಲೆಕ್ಟ್ರಾನ್ಸ್ ನ ಲಾಸ್ ಮಾಡಿಕೊಂಡು ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗತ್ತೆ ಅಂಡ್ ಆನೋಡ್ ಹತ್ರ ಇದು ಕಲೆಕ್ಟ್ ಆಗತ್ತೆ. ಸೊ ಅಲ್ಲಿಗೆ 2H minus in molten state on electrolysis. So hydrogen gas is liberated at anode. ಸೊ ಅಲ್ಲಿಗೆ ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಲಾನ್ ಹೈಡ್ರೈಡ್ಸ್ ರಿಯಾಕ್ಟ್ ವೈಲೆಂಟ್ಲಿ ವಿತ್ ವಾಟರ್ ಪ್ರೊಡ್ಯೂಸಿಂಗ್ ಡೈಹೈಡ್ರೋಜನ್ ಗ್ಯಾಸ್. ಹಾಗಾಗಿ ಈ ಸಲಾನ್ ಹೈಡ್ರೈಡ್ಸ್ ನ ಸ್ವಲ್ಪ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದಂಗೆನೆ ಸೊ ವೈಲೆಂಟ್ಲಿ ಏನಾಗತ್ತೆ, ಅದು ವಾಟರ್ ಜೊತೆ ರಿಯಾಕ್ಟ್ ಆಗತ್ತೆ, ಡೈಹೈಡ್ರೋಜನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಿಸ್ಸಿಂಗ್ ಸೌಂಡ್ ಇಂದ ಪ್ರೊಡ್ಯೂಸ್ ಆಗಿ ಡೈಹೈಡ್ರೋಜನ್ ಗ್ಯಾಸ್ ಸೊ ಅಲ್ಲಿ ಲಿಬರೇಟ್ ಆಗತ್ತೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಹೇಳಿದ ನೋಡಿ, NaH ಸೋಡಿಯಂ ಹೈಡ್ರೈಡ್ ನ ವಾಟರ್ ಜೊತೆ ಎಕ್ವಿಯಸ್ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈ ಸೋಡಿಯಂ ಇದರ ವಾಟರ್ ಇರೋಂಥ OH ಜೊತೆ ಕಂಬೈಂಡ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ ಬೈ ದಿ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಲಿಬರೇಷನ್ ನ ಅಪ್ವರ್ಡ್ ಆರೋ ಮಾರ್ಕಲ್ಲಿ ತೋರಿಸ್ತೀವಿ. ಸೊ ಅಲ್ಲಿಗೆ when sodium hydride react vigorously with water to form a sodium hydroxide in aqueous form, so by the liberation of dihydrogen gas. ಸೊ ಇದು ಎಲೆಕ್ಟ್ರಾಲಿಸಿಸ್ ಮಾಡಿದಾಗೂ ಸಹ ನಿಮಗೆ ಈ ಡೈಹೈಡ್ರೋಜನ್ ಗ್ಯಾಸ್ ಅಲ್ಲಿಗೆ ಆನೋಡ್ ಹತ್ರ ಕಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ರಿಯಾಕ್ಷನ್ ನ ಸೊ ಅಲ್ಲಿ ನಿಮಗೆ ಬೇಸಿಕ್ ಆಗಿ ಇಟ್ಕೊಂಡೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಿಪರೇಷನ್ಸ್ ಅಲ್ಲಿ ಈ ಹೈಡ್ರೈಡ್ಸ್ ನ ಯೂಸ್ ಮಾಡಿಕೊಂಡು ಮಾಡ್ತಾ ಹೋಗ್ತಾರೆ. ಅವಾಗ ಎಲೆಕ್ಟ್ರಾಲಿಸಿಸ್ ಅಲ್ಲಿ ಆ ಆನೋಡ್ ಹತ್ರ ಡೈಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಲಿಥಿಯಂ ಹೈಡ್ರೈಡ್ ಇಸ್ ರಾದರ್ ಅನ್ರಿಯಾಕ್ಟಿವ್ ಅಟ್ ಮಾಡರೇಟ್ ಟೆಂಪರೇಚರ್ ವಿತ್ ಆಕ್ಸಿಜನ್ ಆರ್ ಕ್ಲೋರಿನ್. ಈ ಲಿಥಿಯಂ ಹೈಡ್ರೈಡ್ LiH ಏನಿದೆ ಆ ಲಿಥಿಯಂ ಹೈಡ್ರೈಡ್ ಬೇಗ ರಿಯಾಕ್ಟ್ ಆಗಲ್ಲ, ಲೆಸ್ ರಿಯಾಕ್ಟಿವ್ ಅನ್ಬೋದು ಅಥವಾ ಮಾಡರೇಟ್ಲಿ ರಿಯಾಕ್ಟಿವ್ ಅಂತ ಅನ್ಬೋದು ಅಟ್ ಮಾಡರೇಟ್ ಟೆಂಪರೇಚರ್. ಸೊ ಅಲ್ಲಿ ಅನ್ರಿಯಾಕ್ಟಿವ್ ಅಟ್ ಮಾಡರೇಟ್ ಟೆಂಪರೇಚರ್, ಮಧ್ಯಮ ಟೆಂಪರೇಚರ್ ಇದ್ದಾಗ ಅಲ್ಲಿ ಏನಾಗುತ್ತೆ ಅದು ಅನ್ರಿಯಾಕ್ಟಿವ್, ಯಾವ್ದ್ರ ಜೊತೆ ಆಕ್ಸಿಜನ್ ಜೊತೆ ಅಥವಾ ಕ್ಲೋರಿನ್ ಜೊತೆ ಅಂತ ಹೇಳ್ಬೋದು.
It is therefore used in the synthesis of other useful hydrides. ಹಾಗಾಗಿ ಈ ಲಿಥಿಯಂ ಹೈಡ್ರೈಡ್ ಅನ್ರಿಯಾಕ್ಟಿವ್ ಆಗಿರೋದ್ರಿಂದ ಬೇರೆ ಬೇರೆ ಹೈಡ್ರೈಡ್ಸ್ ಪ್ರಿಪರೇಷನ್ಸ್ ಅಲ್ಲಿ ಈ ಲಿಥಿಯಂ ಹೈಡ್ರೈಡ್ ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲಿಥಿಯಂ ಹೈಡ್ರೈಡ್ ನ ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ ಅವಾಗ ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅನ್ನ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಇಲ್ಲಿ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಲಿಥಿಯಂ ಕ್ಲೋರೈಡ್ ನೋಡಿ ಪ್ರಿಪರೇಷನ್ ಆಗ್ತಾ ಇದೆ. ಅಲ್ಲಿಗೆ ಲಿಥಿಯಂ ಹೈಡ್ರೈಡ್ ಅಲ್ಯೂಮಿನಿಯಂ ಕ್ಲೋರೈಡ್ Al2Cl6 ಜೊತೆ ರಿಯಾಕ್ಷನ್ ಆದಾಗ ಸೊ ಅಲ್ಲಿ ನಿಮಗೆ 8 LiH ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. Al2Cl6 2LiAlH4 ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದ್ರ ಜೊತೆ ಬೈ ಪ್ರಾಡಕ್ಟ್ ಆಗಿ ಲಿಥಿಯಂ ಕ್ಲೋರೈಡ್ 6LiCl ಪ್ರೊಡ್ಯೂಸ್ ಆಗ್ತಾ ಇದೆ. ಅದೇ ರೀತಿ ಲಿಥಿಯಂ ಹೈಡ್ರೈಡ್ ಬೋರಾನ್ ಹೈಡ್ರೈಡ್ B2H6 ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಲಿಥಿಯಂ ಬೋರಾನ್ ಹೈಡ್ರೈಡ್ ಅನ್ನ ಸೊ ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್ ನ ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಲಿಥಿಯಂ ಹೈಡ್ರೈಡ್ ಅನ್ರಿಯಾಕ್ಟಿವ್ ಆಗಿರೋದ್ರಿಂದ ಅಟ್ ಮಾಡರೇಟ್ ಟೆಂಪರೇಚರ್ ಇಟ್ ಈಸ್ ಯೂಸ್ಫುಲ್ ಫಾರ್ ದ ಪ್ರಿಪರೇಷನ್ ಆಫ್ ಅದರ್ ಹೈಡ್ರೈಡ್ಸ್. ಸೊ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಲಿಥಿಯಂ ಬೋರಾನ್ ಹೈಡ್ರೈಡ್, ಲಿಥಿಯಂ ಕ್ಲೋರೈಡ್ ಎಟ್ಸೆಟ್ರಾ. ಸೊ ಇನ್ನು ಉಳಿದಿರೋದನ್ನ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ. ಥ್ಯಾಂಕ್ ಯು.